ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಭುವನ್ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಆರಾಮಾಗೇ ಇದ್ದೀನಿ. ಇವತ್ತಿನ ವ್ಲಾಗ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ, ಆ್ಯಕ್ಚುಲಿ ಮೇ 5ನೇ ತಾರೀಕು ಖುಷಿ ಬರ್ಡೇ ಇತ್ತು. ಅದಕ್ಕೋಸ್ಕರ ಅಕ್ಕ ಕೂಡ ಬ್ಯಾಂಗ್ಳೂರಿಂದ ಇಲ್ಲಿಗೆ ಬಂದಿದ್ರು. ಆ್ಯಂಡ್ ಅಕ್ಕಂಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ಇಷ್ಟ ಇರಲಿಲ್ಲ. ಅಕ್ಕಂಗೆ ಕೂಡ ಭಾಳ ಆಸೆ ಇತ್ತು, ಏನು ಅಂದರೆ ಖುಷಿ ಬರ್ಡೇನ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಎಲ್ಲ ಕೂಡ ಬುಕ್ ಮಾಡಿ ಇಟ್ಟಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಅದು ಆಗಲಿಲ್ಲ. ಆ್ಯಂಡ್ ಕೇಳ್ದೇನೆ ಆ ಪಾರ್ಟಿನ ಕ್ಯಾನ್ಸಲ್ ಮಾಡಿದ್ರು. ಆ್ಯಕ್ಚುಲಿ ಪಾರ್ಟಿ ಹಾಲ್ನೆಲ್ಲ ಮುಂಚೆನೇ ಪ್ರೀ ಬುಕ್ ಮಾಡಿ ಇಟ್ಟಿದ್ರು. ಅಮ್ಮಂಗೂ ಆಸೆ ಇತ್ತು ಭಾಳ ಅಲ್ಲಿಗೆ ಹೋಗಬೇಕು, ನಾನು ಬರ್ತೀನಿ, ಒಂದು ವಾರ ಇರ್ತೀನಿ ಅಂತ ಎಲ್ಲ ಕೂಡ ಹೇಳಿದರು. ಬಟ್ ಅದು ಅಮ್ಮನ ಡೆತ್ ಆದಮೇಲಿಂದ ಅಕ್ಕ ಬೇಡ ಅಂತ ಅಂದ್ಬಿಟ್ಟು ಡೈರೆಕ್ಟಾಗಿ ಎಲ್ಲ ಕೂಡ ಕ್ಯಾನ್ಸಲ್ ಮಾಡಿಸಿದ್ರು. ಖುಷಿ ಬರ್ಡೇನ ಮನೇಲೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ನಾನೇ ಸಜೆಸ್ಟ್ ಮಾಡಿ ಅಂತ ಅಂದರೆ ಇನ್ನೂ ಅಕ್ಕನಿಗೆ ಹೇಳಿಲ್ಲ. ಆ್ಯಂಡ್ ಇಟ್ ವಿಲ್ ಬಿ ಅ ಸರ್ಪ್ರೈಸ್ ಅಕ್ಕನಿಗೆ. ಬಟ್ ಸೆಲೆಬ್ರೇಟ್ ಮಾಡ್ತೀವಿ, ಮನೇಲೇ ಮಾಡೋಣ ಅಂತ ಅಂದ್ಬಿಟ್ಟು. ಏನಕ್ಕೆ ಅಂತಂದರೆ ಸ್ವಲ್ಪ ಜನನ ಕರೆಯೋಣ, ಒಂದು 15 ಜನ ಅಂದರೆ ರಿಲೇಟಿವ್ಸ್ ಅಷ್ಟೇ ಕರೆದು ಮನೇಲೇ ಸೆಲೆಬ್ರೇಟ್ ಮಾಡೋಣ ಸ್ವಲ್ಪ ಗ್ರ್ಯಾಂಡಾಗಿ ಅಂತ ಹೇಳ್ಬಿಟ್ಟು. ಏನಕ್ಕೆ ಅಂತ ಅಂದರೆ ಅಮ್ಮನಿಗೂ ಕೂಡ ಭಾಳ ಇಷ್ಟ ಇತ್ತು ಅವಳು ಬರ್ಡೇ ಸೆಲೆಬ್ರೇಟ್ ಮಾಡೋದು. ಅದಕ್ಕೋಸ್ಕರ ಮೇ 5ನೇ ತಾರೀಕು ಖುಷಿ ಬರ್ಡೇ. ಬಟ್ ನಾವು ಮೇ 7th ಸಂಡೇ ಆಗಿರೋದ್ರಿಂದ ಅವತ್ತು ಮಾಡೋಣ ಅಂತ ಅಂದ್ಬಿಟ್ಟು ನಾನು ಡಿಸೈಡ್ ಮಾಡಿದ್ದೀನಿ. ಸೊ ಇದರಿಂದ ಅವಳಿಗೆ ಅಕ್ಕನಿಗೆ ಮತ್ತು ಮಾಮ ಖುಷಿಗೆ ಎಲ್ಲರಿಗೂ ಸರ್ಪ್ರೈಸಾಗಿರಲಿ ಅಂತ ಅಂದ್ಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ. ಸೊ ಬನ್ನಿ ಏನೇನು ಪ್ಲ್ಯಾನು ಅಂತ ಅಂದ್ಬಿಟ್ಟು ನಿಮಗೆ ಕರೆಕ್ಟಾಗಿ ಫಸ್ಟ್ ನೀಟಾಗಿ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಡೆಕೋರೇಷನ್ನ ಸ್ಟಾರ್ಟ್ ಮಾಡಬೇಕು. ಡೆಕೋರೇಷನ್ ಅವರಿಗೆ ಕಾಲ್ ಮಾಡಬೇಕು. ಆ್ಯಂಡ್ ಬೆಳಗ್ಗೆನೇ ಎದ್ದು ಅಂತಂದರೆ ಇವತ್ತಾಗಲೇ ಸ್ಯಾಟರ್ಡೆ ಬೆಳಗ್ಗೆನೇ ಎದ್ದು ಆ ಡೆಕೋರೇಷನ್ ಅವರಿಗೆ ಕಾಲ್ ಮಾಡಿದೆ. ಕಾಲ್ ಮಾಡ್ತಿದ್ದಂಗೆ ಅವರು ಹೇಳಿದ್ರು, ಸರ್ ನಿಮಗೆ ಯಾವ ಥರ ಬೇಕು ಅಂತ ಅಂದ್ಬಿಟ್ಟು ನಾನು ಬೇಕಾದ್ರೆ ನಿಮಗೆ ಫೋಟೋಸ್ ಕಳಿಸ್ತೀನಿ, ನಿಮಗೇನಾರ ಅದು ಇಷ್ಟ ಆಯಿತು ಅಂತ ಅಂದರೆ ಹೇಳಿ ಅಂತ ಹೇಳಿದ್ರು. ಸೊ ಅವರು ಕಳಿಸಿದ್ದಾರೆ. ಸೊ ಅದನ್ನು ಚೆಕ್ ಮಾಡುವ ಫಸ್ಟು. ಅದಾಗ್ತಿದ್ದಂಗೆ ಅದರಲ್ಲಿ ಯಾವುದು ಇಷ್ಟ ಆಗುತ್ತೋ ಅದನ್ನು ಹೇಳಿದ್ರೆ ಅವ್ರು ಮಾಡ್ತಾರೆ. ಸೊ ಫಸ್ಟ್ ಸೆಲೆಕ್ಟ್ ಮಾಡೋಣ ಬನ್ನಿ. ನನಗೆ ಅನಿಸೋ ಪ್ರಕಾರ ಇದು ಬೆಸ್ಟ್ ಇದೆ ಅಂತ ಅನಿಸುತ್ತೆ. ನೋಡುವ, ಕೇಳಿ ನೋಡ್ತೀನಿ. ಇಫ್ ಆಗುತ್ತೆ ಅಂತ ಅಂದರೆ ಇದು ಮೇ ಬಿ ನೈಟ್ ಪ್ರೋಗ್ರಾಮ್ ಆಗಿರೋದ್ರಿಂದ ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಕೊತೀನಿ. ಸೊ ಇದನ್ನು ಮಾಡಿಸ್ತೀನಿ ನಾನು. ಫಸ್ಟ್ ಡೆಕೋರೇಷನಿಗೆ ಇದನ್ನು ಮಾಡಿಸ್ತೀನಿ. ಮುಗೀತಿದ್ದಂಗೆ ನೆಕ್ಸ್ಟ್ ಬರೋದು ಕೇಕು ಮೇ ಬಿ 15 ಜನ ಬರೋದ್ರಿಂದ 1.5 kg ನಾನು ಸಾಕು ಅಂತ ಅನ್ಕೊತೀನಿ. ಬಟ್ ಕೇಕ್ ಡಿಸೈನ್ ಯಾವ ಥರ ಬರಬೇಕು ಅಂತ ಅಂದ್ಬಿಟ್ಟು ಅವರಿಗೆ ಹೋಗಿ ಕೇಳಬೇಕು. ಆ್ಯಂಡ್ ಇಂಪಾರ್ಟೆಂಟ್ ಅಂತ ಅಂದರೆ ಅಕ್ಕ, ಮಾಮ ಮತ್ತು ಖುಷಿ ಮರೆಯಲಾರದ ಒಂದು ಗಿಫ್ಟನ್ನು ಕೊಡೋಕ್ಕೆ ಹೊಂಟಿದ್ದೀನಿ. ಅಕ್ಕ ಮಾಮ ಮತ್ತು ಖುಷಿ ಯಾವತ್ತೂ ಮರೆಯಲಾರದ ಒಂದು ಗಿಫ್ಟನ್ನ ಕೊಡ್ತೀನಿ ನಾನು. ಸೊ ಅದೇ ಏನು ಅಂತ ಅಂದ್ಬಿಟ್ಟು ಈ ವ್ಲಾಗ್ನ ಫುಲ್ ನೋಡಿ. ಈ ವ್ಲಾಗ್ ಕಂಪ್ಲೀಟ್ ಬಂದ್ಬಿಟ್ಟು ಬರೀ ಖುಷಿ ಇದೇ ಇರುತ್ತೆ, ಖುಷಿ ಬರ್ಡೇ ಸೆಲೆಬ್ರೇಷನಿಂದೇ ಇರುತ್ತೆ. ಫುಲ್ ವ್ಲಾಗ್ನ ನೋಡಿ. ನೆಕ್ಸ್ಟ್ ನಾನು ಅದೇನೋ ಗಿಫ್ಟ್ ಅಂತ ಹೇಳೋದ್ನಲ್ಲ, ಸೊ ಅದಕ್ಕೆ ನಾನು ಹೊರಡಬೇಕು. ಅದು ಹೊರಡೋಕ್ಕಿಂತ ಮುಂಚೆ ಕೆಲವೊಂದು ಐಟಮ್ಸ್ನ ನಾನು ಮನೆಯಿಂದ ತೊಗೊಂಡು ಹೋಗಬೇಕು ಆ ಗಿಫ್ಟನ್ನು ಮಾಡಿಸೋದಕ್ಕಿಂತ ಮುಂಚೆ. ಸೊ ಬನ್ನಿ ಹೊರಡುವ. ಸೊ ನಮ್ಮ ಡೆಸ್ಟಿನೇಷನ್ ಕೂಡ ಬಂದಾಯಿತು. ಸೊ ಪಿಕ್ಸ್ ಆಪ್ ಸ್ಟುಡಿಯೋ ಅವ್ರ ಹತ್ರ ಇದೆ ಅಂತ. ಇಲ್ಲಿಂದ ನೆಕ್ಸ್ಟ್ ಹೋಗಬೇಕು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಸರ್ಪ್ರೈಸ್ ಎಲ್ಲ ಖುಷಿ ಬರ್ಡೇದು ಸರ್ಪ್ರೈಸ್. ಪಾಪ ಅವ್ರು ನೋಡಿದ್ರೆ, ಇಲ್ಲ ಅಣ್ಣ ಇವತ್ತು ಎಮರ್ಜೆನ್ಸಿಗೆ ಅಂತ ಅಂದರೆ ಆಗಲ್ಲ. ಏನಕ್ಕೆ ಅಂತಂದರೆ ಕ್ಯಾಮ್ರಾಗಳು ಯಾವುವು ಖಾಲಿ ಇಲ್ಲ, ನೆಕ್ಸ್ಟ್ ಬರುತ್ತೆ ಕ್ಯಾಮ್ರಾ, ಸಂಜೆ ಬೈಯಲ್ಲಿ ಬರುತ್ತೆ ಅವಾಗ ಮಾಡ್ತೀನಿ ಅಂತ ಹೇಳಿದರು. ಅದು ಸರ್ಪ್ರೈಸ್ ಖುಷಿಗೆ ಗಿಫ್ಟ್ ಕೊಡಬೇಕು ಅಂತ ಹೇಳಿದ್ನಲ್ಲ, ಅದು ಕೆಲಸ ಅರ್ಧಂಬರ್ಧ ಆಗಿದೆ. ಇನ್ನೂ ನೀಟಾಗಿ ಅವರು ಫೋನು ಕೂಡ ಮಾಡಿಲ್ಲ ನೋಡುವ. ಬಟ್ ಇವಾಗ ಸದ್ಯಕ್ಕೆ ಖುಷಿ ಮಾಗೆ ಕೇಕ್ ಆರ್ಡ್ರ್ ಕೊಡಬೇಕಿತ್ತು. ಬಲೂನ್ ಡೆಕೋರೇಷನ್ ಅವರಿಗೆ ಕರೆದಿದ್ದೀನಿ, ಅವರು ಮನೆ ಹತ್ರ ಬರ್ತಾರಂತೆ ಸದ್ಯಕ್ಕೆ. ಅಲ್ಲಿಯವರೆಗೂ ಅದಕ್ಕೆ ಅವರು ಇನ್ನೂ ಬರೋದು ಅರ್ಧ ಗಂಟೆ ಅಂತ ಹೇಳಿದ್ರು. ಅಷ್ಟರೊಳಗೆ ಹೋಗಿ ಕೇಕ್ ಆರ್ಡ್ರ್ ಕೊಟ್ಟು ಬರೋಣ ಅಂತ ಅಂದ್ಬಿಟ್ಟು ಟೌನಿಗೆ ಬಂದೆ. ಕೇಕ್ ಆರ್ಡ್ರ್ ಪೇಸ್ಟ್ರಿ ಕೇಕ್ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು. ಬೆಸ್ಟ್ ಇರುತ್ತೆ ಪೇಸ್ಟ್ರಿ ಕೇಕ್, ಅದಕ್ಕೋಸ್ಕರ ಅದೇ ಖುಷಿ ಅಂತ ಅಂದ್ಬಿಟ್ಟು ಅಲ್ಲೇ ಹೆಂಗೆ ಬರ್ದಿದ್ದಾರೋ ಹಂಗೆ ಬರ್ದ್ಬಿಡಿ. 3ನೇ ವರ್ಷ ಫಸ್ಟ್ ಇಯರ್. ಫೋಟೋ ಗಿಟ ಹಾಕಕ್ಕೆ ಏನಾರ ಚಾನ್ಸ್ ಇದಾವ? ಇಲ್ಲ ಅಲ್ಲ? ಓಕೆ ಹಾಂ ಓಕೆ ನಿಮಗೆ ಓಕೆ ಮಾಡಿ ಇದೇ ಮಾಡಿ ಮೇಡಮ್. ಹಾಂ ಬಟರ್ ಸ್ಕಾಚ್ ಅಲ್ಲ ಸರ್? ಹಾಂ ಬಟರ್ ಸ್ಕಾಚ್ ಅಲ್ಲ ಪೈನಾಪಲ್ ಕೊಟ್ಟು. ಹಾಂ
ಪೈನಾಪಲ್ ಕೊಟ್ಬಿಟ್ಟು. ಸರ್ ನೇಮ್ ಅದಕ್ಕೆ ಹ್ಯಾಪಿ ಬರ್ಡೇ ಖುಷಿ ಅಂತ. ಹಾಂ ಓಕೆ ಓಕೆ ಥ್ಯಾಂಕ್ ಯು. ಸೊ ಖುಷಿ ಬರ್ಡೇದು ಕೇಕು ರೆಡಿ ಆಯಿತು. ನೆಕ್ಸ್ಟು ಪೈನಾಪಲ್ಲೇ ಬೇಕು ಅಂತ ಮಾಡಿಸಿದ್ದು. ಮುಗಿಸ್ಕೊಂಡು ಮನೆಗೆ ಬರ್ತಿದ್ದಂಗೆ ಡೆಕೋರೇಷನನ್ನು ಕೂಡ ಬಂದಿದ್ದರು. ಅವ್ರ ಜೊತೆ ಹಂಗೆ ಮಾತಾಡ್ತಾ ಇದ್ವಿ ಯಾವ ಥರ ಮಾಡ್ಬೋದು ಡೆಕೋರೇಷನ್ನು ಅಂತ ಹೇಳಿ. ಓಕೆ ಫ್ರೆಂಡ್ಸ್, ಮತ್ತೆ ಅದೇ ವಿಡಿಯೋಗೆ ಇನ್ನೊಮ್ಮೆ ಸ್ವಾಗತ. ನಿನ್ನೆ ಏನೇನಾಯಿತು ಅಂತ ಅಂದ್ಬಿಟ್ಟು ಎಲ್ಲ ನೀಟಾಗಿ ಡೀಟೇಲಾಗಿ ವ್ಲಾಗಲ್ಲೇ ಹೇಳಿದ್ದೆ. ಇವತ್ತು ಮತ್ತೆ ಬೆಳಗ್ಗೆನೇ ಎದ್ದು ಎಲ್ಲರಿಗೂ ಒಂದು ರೌಂಡ್ ಕಾಲ್ ಮಾಡಿದ್ವಿ. ಅಂತ ಅಂದರೆ ದೊಡ್ಡಮ್ಮ, ಮಮ್ಮಿ ಮನೆ ಮತ್ತು ರಂಗನಹಳ್ಳಿ ಅಷ್ಟೇ ಜನ ಇರೋದ್ರಿಂದ ಅಷ್ಟು ಜನಕ್ಕೂ ಕಾಲ್ ಮಾಡಿ ಹೇಳಿದ್ವಿ, ಬನ್ನಿ ಹಿಂಗೆ ಸಂಜೆ ಇದೆ ಬರ್ತಡೇ ಅಂತ ಹೇಳಿಬಿಟ್ಟು ಅವ್ರಿಗೆ ಹೇಳಿದ್ವಿ. ಅಕ್ಕ ಇನ್ನೂ ಕೆಳಗಿದ್ದಾರೆ ಆ್ಯಂಡ್ ಮಾಮ ಎಲ್ಲರೂ ಕೆಳಗಿದ್ದಾರೆ, ಅದಕ್ಕೆ ಮೇಲ್ಗಡೆ ಬಂದು ವ್ಲಾಗನ್ನ ಮಾಡ್ತಾಯಿದ್ದೀನಿ. ಇವಾಗ ಹೋಗಿ ಫಸ್ಟು ಅಂತಂದರೆ ಇವಾಗಲೇ ಟೈಮ್ ಬಂದು 12 ಗಂಟೆ. 4 ಗಂಟೆಗೆ ಬಲೂನ್ ಡೆಕೋರೇಷನ್ ಅವರು ಬರ್ತಾರೆ. ನೆನೆ ಮಾತಾಡಿದ್ದು ನೀವು ನೋಡಿದ್ದೀರಾ. ಬಲೂನ್ ಡೆಕೋರೇಷನ್ ಅವ್ರು 4 ಗಂಟೆಗೆ ಬರ್ತಾರೆ. 6 ಗಂಟೆಗೆ ಕೇಕನ್ನು ಹೇಳಿದ್ದೀವಿ. ಆ್ಯಂಡ್ ಖುಷಿಮಾಗೆ ಸರ್ಪ್ರೈಸ್ ಗಿಫ್ಟ್ ನಾನು ಕೊಡಬೇಕು ಅಂತ ಇರೋದನ್ನ ಇವಾಗ ನಾನು ಮತ್ತೆ ಹೋಗಿ ಶಿವಮೊಗ್ಗದಿಂದ ಈಸ್ಕೊಂಡು ಬರಬೇಕು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಏನು ಗಿಫ್ಟು ಅಂತ ಅಂದ್ಬಿಟ್ಟು ವಿಡಿಯೋ ಎಂಡ್ ಗಂಟನೂ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಬನ್ನಿ, ಇಷ್ಟೆಲ್ಲ ಕೆಲಸಗಳಾಗಿದೆ. ಸದ್ಯಕ್ಕೆ ಚಾಂದಿನಿ ಒಬ್ಬರು ಬಂದಿದ್ದಾರೆ ಮನೆಗೆ, ಅದು ಬಿಟ್ಟರೆ ಇನ್ನೂ ಯಾರೂ ಬಂದಿಲ್ಲ, ಎಲ್ಲ ಸಂಜೆ ಆದಂಗೆ ಬರ್ತಾರೆ. ಆ್ಯಂಡ್ ಪ್ರಿಪ್ರೇಷನ್ ಕೂಡ ಸ್ಟಾರ್ಟ್ ಮಾಡಬೇಕಲ್ವಾ. ಹೆಂಗೆ ಇದ್ದರೂ ಅಕ್ಕಂಗೆ ಗೊತ್ತಾಗೇ ಆಗುತ್ತೆ ಅಟ್ ದ ಟೈಮ್. ಏನಕ್ಕೆ ಅಂತಂದರೆ ಅವರು ಇಲ್ಲಿಂದ ಮತ್ತೆ ಎಲ್ಲೂ ಹೋಗಿಲ್ಲ, ಅದಕ್ಕೋಸ್ಕರ ಅಕ್ಕಂಗೆ ಪ್ರಿಪ್ರೇಷನ್ ಮಾಡೋಕ್ಕೆ ಗೊತ್ತಾಗುತ್ತೆ. ಬಟ್ ಗೊತ್ತಾದ್ರೂ ಯಾವ ಥರ ಮಾಡ್ತಿದ್ದೀನಿ ಅಂತ ಅಕ್ಕಂಗೆ ತೋರ್ಸೋಕ್ಕೆ ಹೋಗಲ್ಲ. ಲಾಸ್ಟಿಗೆ ಒಟ್ಟಿಗೆ ಕರ್ಕೊಂಬರ್ತಾ ನೈಟ್ ರೆಡಿ ಆಗೋಕ್ಕೆ ಹೇಳಿ, ಆಮೇಲೆ ಅವರಿಗೆ ಸರ್ಪ್ರೈಸ್ ಏನಿದೆ ಅಂತ ಅಂದ್ಬಿಟ್ಟು ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ಬನ್ನಿ, ಫಸ್ಟು ಬೇಗ ಹೋಗಿ ಶಿವಮೊಗ್ಗದಿಂದ ಆ ಗಿಫ್ಟನ್ನು ತೊಗೊಂಡು ಬರುವ. ಸೊ ಫೈನಲಿ ಖುಷಿ ಬರ್ಡೇದು ಗಿಫ್ಟು ಒಬ್ರದ್ದು ಆ್ಯಂಡ್ ಚಾಂದಿನಿ ಅಕ್ಕ ಥರ ಕೇಳಿದ್ರು. ಆ್ಯಂಡ್ ಗಿಫ್ಟ್ ಕವರ್ ಕೂಡ ರೆಡಿ ಇದೆ ಅವಳಿಗೆ ಕೊಡೋದಕ್ಕೆ. ಸೊ ಖುಷಿ ಬರ್ಡೇ ಗಿಫ್ಟ್ಸ್ ಆರ್ ರೆಡಿ. ಮತ್ತು ಇವಾಗ ನಮ್ಮ ಪಯಣ ಮನೆಯ ಕಡೆ. ಈ ಗಿಫ್ಟ್ ಹಿಡ್ಕೊಂಡು ಈ ಗಾಡಿ ಹೊಡೆಯೋದು ಸ್ವಲ್ಪ ರಿಸ್ಕ್. ಆಮೇಲೆ ಕವರ್ ಆರೋಗ್ಬಿಟ್ರೆ ಅಂತ ಭಯ. ನೋಡುವ, ವೆಯ್ಟ್ ಫಾರ್ ಇಟ್. ಓಕೆ, ಸೊ ಇಲ್ಲಿಂದ ನಮ್ಮ ಪಯಣ ಗಿಫ್ಟ್ಗಳ ಜೊತೆ ಮತ್ತೆ ಶುರು. ಸೊ ವ್ಲಾಗ್ನ ಮತ್ತೆ ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಇನ್ನು ಇವಾಗಲೇ ಟೈಮ್ ಬಂದು 3 ಗಂಟೆ. ಡೆಕೋರೇಷನ್ ಅವರು 4 ಗಂಟೆಗೆ ಬರ್ತಾರೆ. ಅಷ್ಟರೊಳಗೆ ಎಲ್ಲನೂ ಅರೇಂಜ್ಮೆಂಟ್ ಮಾಡಿರಬೇಕು. ಸೊ ಇನ್ನೆಲ್ಲ ಮುಗಿಸ್ಕೊಂಡು ಬಂದು ಬರ್ತಿದ್ದಂಗೆ ನೋಡಿದ್ರೆ ಮಳೆ ಬರೋ ಥರ ಆಗಿದೆ, ಬಟ್ ಮಳೆ ಬಂದಿಲ್ಲ. ಆ್ಯಂಡ್ ಗಿಫ್ಟ್ ಬೇರೆ ಎಲ್ಲ ಇಲ್ಲೇ ಇದ್ದಾವೆ. ಅಕ್ಕನ ಎರಡನ್ನೂ ಹಿಡ್ಕೊಂಡು ಹೋಗ್ಬಿಡೋಣ. ಆ್ಯಂಡ್ ಡೈರೆಕ್ಟ್ ಮೇಲೇ ಹೋಗ್ಬಿಡೋಣ. ಯಾಕೆ ಅಂತಂದರೆ ಅಕ್ಕಲ್ಲೂ ಕಾರಲ್ಲೇ ನಿಲ್ಲಿಸ್ಬಿಟ್ಟವ್ರೆ, ಅದಕ್ಕೇ ಮೇಲ್ಗಡೆ ಹೋಗಿ ಇಟ್ಬಿಡೋಣ. ಆಮೇಲೆ ಬೇಕಾದ್ರೆ ನೈಟು ಬರ್ಡೇ ಮಾಡ್ತಾ ತೆಗಿಯೋದಕ್ಕಾಗತ್ತೆ. ಆ್ಯಂಡ್ ರೂಮಲ್ಲಿ ಯಾರೂ ಇಲ್ಲ. ಸೊ ಬೀರಲ್ಲಿ ಹಿಂಗಿಟ್ಟು ಆಮೇಲೆ ಬೇಕಾದ್ರೆ ಹೋಗೋಣ. ಸೊ ಕೆಳಗೆಲ್ಲ ಏನೇನು ಮಾಡ್ತಿದಾರೆ ಗೊತ್ತಿಲ್ಲ, ನೋಡುವ. ಈಗ ಬರ್ತಿದ್ದಂಗೆ ಎಲ್ಲರೂ ಆರಾಮಾಗೆ ಕುತ್ಕೊಂಡು ಸ್ವಲ್ಪ ಊಟ ಮಾಡ್ತಾಯಿದ್ರು. ನಾನು ಒಂದವೇನೆ ಬರ್ತಾನೆ ಹಂಗೆ ಊಟ ಮಾಡ್ಕೊಂಡು ಬಂದೆ. ಇವಾಗ ನಾನು ಮತ್ತು ರಕ್ಷಿತ್ ಹೋಗಿ ಸ್ವಲ್ಪ ನೀಟಾಗಿ ಟ್ರಿಮ್ ಮಾಡ್ಕೊಂಡು ಬರ್ತೀವಿ. ಏರ್ನೆಲ್ಲ ಸ್ವಲ್ಪ ಶಾರ್ಟ್ ಮಾಡಿಕೊಂಡು ನನ್ನ ಬಿಯರ್ಡ್ನೆಲ್ಲ ಸ್ವಲ್ಪ ಲೈಟಾಗಿ ಟ್ರಿಮ್ ಮಾಡಿಸ್ಕೊಂಡು ಫುಲ್ ಸ್ಮಾರ್ಟಾಗಿ ಬರೋಣ ಅಂತ ಅಂದ್ಬಿಟ್ಟು ಖುಷಿ ಬರ್ಡೇಗೆ. ರಕ್ಷಿತ್ ರೆಡಿನಾ? ಬೇಗ, ಟೈಮ್ ಆಗುತ್ತೆ. ಇನ್ನು ಆಗಲೇ 3:15 ಟೈಮ್. ಆಗಲೇ 3:15, 4 ಗಂಟೆ ಇಲ್ಲ 4:15 ಡೆಕೋರೇಷನ್ ಅವ್ರು ಬರ್ತಾರೆ. ಅಷ್ಟೊತ್ತಿಗೆ ಕಟ್ಟಿಂಗ್ ಮುಗಿಸ್ಕೊಂಡು ಬರಬೇಕು. ಹಾಗೆ ಹೋಗ್ತಿದ್ದಂಗೆ ಅಣ್ಣ ಕೂಡ ಫ್ರೀ ಇದ್ರು. ಏನಕ್ಕೆ ಅಂದರೆ ಮುಂಚೆನೇ ಕಾಲ್ ಮಾಡ್ಕೊಂಡು ಹೋಗಿದ್ವಿ. ಹೋಗ್ತಿದ್ದಂಗೆ ಕೂಡ ಕಟ್ಟಿಂಗು ಕೂಡ ಆಯಿತು, ಎಲ್ಲ ರೆಡಿ ಮಾಡಿಸ್ಕೊಂಡು ಬಂದಾಯಿತು. ಬರ್ತಿದ್ದಂಗೆ
ನಾನು ಕಟ್ಟಿಂಗ್ ಮಾಡಿಸ್ಕೊಂಡು ಅಲ್ಲಿಂದ ಬಂದೆ. ಅಷ್ಟೊತ್ತಿಗೆ ಬಲೂನ್ ಡೆಕೋರೇಷನ್ ಅವರು ಬೇಗನೆ ಬಂದುಬಿಟ್ರು. 4 ಗಂಟೆಗೆ ಅವರು ಬಂದರು, ನಾನು ಕಟ್ಟಿಂಗ್ ಮಾಡಿಸ್ಕೊಂಡು ಬಂದೆ. ಅದಾಗ್ತಿದ್ದಂಗೆ ಅವ್ರಿಗೆ ಏನೇನು ಬೇಕು ಅಂತ ಅಂದ್ಬಿಟ್ಟು ಜೋಡಿಸ್ಕೊಟ್ಟು ಅಲ್ಲಿಂದ ಡೈನಿಂಗ್ ಟೇಬಲ್ ಎಲ್ಲ ಇದ್ವಲ್ಲ ಅಲ್ಲೇ ಎಲ್ಲ ಅದನ್ನೆಲ್ಲ ನೀಟಾಗಿ ತೆಗೆದು ಹಿಂದೆ ಇಟ್ಟು ಅವ್ರಿಗೆ ಏನು ಬೇಕು ಐಟಮ್ಸ್ನ ಅಂದರೆ ಟೇಬಲ್ ಕೇಳಿದ್ರು, ಟೇಬಲ್ಲು ಅದು ಇದು ಏನೇನು ಅವ್ರಿಗೆ ರಿಕ್ವೈರ್ಮೆಂಟ್ಸ್ ಇತ್ತೋ ಫಸ್ಟ್ ಅದನ್ನು ಕೊಟ್ಟು ಸ್ಥಾನಕ್ಕೆ ಹೋಗಿ ಸ್ಥಾನದಿಂದ ಈಗ ಮುಗಿಸ್ಕೊಂಬಂದೆ. ಆ್ಯಂಡ್ ಇದು ಹೊಸ ಹೇರ್ ಸ್ಟೈಲ್. ಸೊ ಇವಾಗ ಹೋಗಿ ಒಳಗೆ ಅವ್ರ ಜೊತೆನೇ ಕೆಲಸ ಮಾಡಿಕೊಂಡು ಹೆಲ್ಪ್ ಮಾಡಿಕೊಂಡು ಅದೇನು ಡೆಕೋರೇಷನ್ ಬರುತ್ತೋ ಕಂಟಿನ್ಯೂ ನೋಡೋಣ ಬನ್ನಿ. ಡೆಕೋರೇಷನನ್ನು ಆಗಲೇ ಬಂದು ಹಿಂದೆ ವೈಟ್ ಕರ್ಟನ್ಸ್ ಹಾಕಿದ್ರು. ಅದಾಗ್ತಿದ್ದಂಗೆ ಜೊತೆಗೆ ಲೈಟು, ಕೇಕ್ ಸ್ಟ್ಯಾಂಡು, ಬರ್ತ್ಡೇ ಬೋರ್ಡು, ಆಮೇಲೆ ಖುಷಿ ಅನ್ನೋ ಲೆಟರ್ಸು ಮತ್ತು ಬಲೂನ್ಸ್ ಎಲ್ಲ ಕೂಡ ರೆಡಿ ಮಾಡ್ಕೊಂಡು ತೊಗೊಂಬಂದಿದ್ರು. ವೈಟ್ ಕರ್ಟನ್ಸ್ ಎಲ್ಲ ಹಾಕ್ತಿದ್ದಂಗೆ ಲೈಟು ಕೂಡ ಆನ್ ಮಾಡಿದ್ರು. ಆನ್ ಮಾಡ್ತಿದ್ದಂಗೆ ನೆಕ್ಸ್ಟ್ ಇದ್ದಿದ್ದೇ ಬಲೂನ್ ಡೆಕೋರೇಷನ್ ಅಲ್ಲ, ಅದಕ್ಕೋಸ್ಕರ ಬಲೂನ್ಸ್ನೆಲ್ಲ ರೆಡಿ ಮಾಡ್ಕೊತಾಯಿದ್ರು ಯಾವ ಸೈಜಿಗೆ ಅವ್ರವ್ರದ್ದು ಬೇಕು ಅಂತ ಹೇಳಿ ನೋಡ್ತಾಯಿದ್ರು. ಯಾವ ಕಲರ್ ಚೂಸ್ ಮಾಡಿದ್ದಿದ್ದು ಬ್ಲೂ ಮತ್ತು ಪಿಂಕ್, ಬೇಬಿ ಪಿಂಕ್ ಕಲರ್ ಖುಷಿ ಡ್ರೆಸ್ ಇದ್ದಿದ್ದಕ್ಕೆ ಅದಕ್ಕೆ ಅದರಿಂದ ಮ್ಯಾಚಿಂಗಲ್ಲಿ ನಾನು ಬಲೂನ್ ಡೆಕೋರೇಷನ್ ಮಾಡಿದ್ದೆ. ಅದಾಗ್ತಿದ್ದಂಗೆ ಎಲ್ಲ ಬಲೂನ್ಗಳೆಲ್ಲ ರೆಡಿ ಆಗ್ತಾಯಿದ್ವು. ಆ್ಯಂಡ್ ನಾವು ಕೊಟ್ಟಿದ್ದು ರೌಂಡ್ ಶೇಪ್ ಅಲ್ವಾ, ಅದಕ್ಕೋಸ್ಕರ ಪೈಪ್ ಕೂಡ ರೌಂಡ್ ಶೇಪಲ್ಲೇ ಇತ್ತು. ಆ್ಯಂಡ್ ಅದನ್ನು ಫುಲ್ಲು ಕಂಪ್ಲೀಟಾಗಿ ಎಲ್ಲ ಲೈಕ್ ಅವ್ರು ಆರ್ಡ್ರ್ ವೈಸ್ ಜೋಡಿಸ್ಕೊಂಡು ಬಲೂನ್ನೆಲ್ಲ ನೀಟಾಗೆ ಕೆಲಸ ಎಲ್ಲ ಮಾಡಿ ಕೊಟ್ಟರು. ಅದಾಗ್ತಿದ್ದಂಗೆ ತೊಗೊಂಡೋಗಿ ಎಲ್ಲ ಪ್ಲೇಸ್ ಮಾಡಿದ್ರು. ಪ್ಲೇಸ್ ಮಾಡ್ತಿದ್ದಂಗೆ ಮತ್ತೆ ಲೈಟಿಂಗ್ಸ್, ಬರ್ಡೇ ಬೋರ್ಡಿನ ಲೈಟಿಂಗ್ಸ್ ಎಲ್ಲ ಹಾಗೆ ಕಸ ಕೂಡ ಗುಡಿಸ್ದೇನಿಕಂದರೆ ಗಲೀಜಾಗಿತ್ತು ಅಂತ ಹೇಳಿ ಡೆಕೋರೇಷನ್ ಅಷ್ಟು ಕೂಡ ಮುಗೀತು. ಅಂತ ಅಂದರೆ ನಾವು ಹೆಂಗೆ ಹೇಳ್ಕೊಂಡಿದ್ವೋ ಅವರು ತೋರಿಸಿದ್ನಲ್ಲ ನಾನು ಮುಂಚೆ ಹೆಂಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರು ಫೋಟೋಸ್ ಕಳಿಸಿದ್ದಾರೆ ತೋರಿಸ್ತೀನಿ ಅಂತ, ಅದೇ ಥರನೇ ಫುಲ್ ಡಿಸೈನಲ್ಲೇ ಇದು ಮಾಡ್ಯಾರೆ. ಆ್ಯಂಡ್ ಇವಾಗ ಸ್ವಲ್ಪ ಏನಪ್ಪ ಅಂತಂದರೆ ಇವಾಗ ಇಲ್ಲಿರೋ ಸಾಮಾನೆಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿ ಇಡಬೇಕು. ಅದು ಕ್ಲೀನ್ ಮಾಡಿ ಇಡ್ತಿದ್ದಂಗೆ ಕೆಳಗೋಗಿ ಅಕ್ಕನ ಕರಿಬೇಕು. ಯಾರೂ ಬಂದಿಲ್ಲ ಮೇಲ್ಗಡೆ, ಕೆಳಗೋಗಿ ಅಕ್ಕನ ನೀಟಾಗಿ ಕರೆದು ಒಂದು ರೌಂಡ್ ಕರ್ಕೊಂಬರ್ತೀನಿ. ಸೊ ಬನ್ನಿ ಪಟ್ಟಂತ ಕ್ಲೀನ್ ಮಾಡಿ ವ್ಲಾಗ್ನ, ಖುಷಿ ಬರ್ಡೇ ಸರ್ಪ್ರೈಸ್ ವ್ಲಾಗ್ನ ಸ್ಟಾರ್ಟ್ ಮಾಡುವ. ಮತ್ತೆ ಅವ್ರು ಹೋದ್ಮೇಲೆ ಟೇಬಲ್ಲು ಎಲ್ಲ ಹಂಗೆ ಇತ್ತು. ಆ್ಯಂಡ್ ನಾನು ಕಸ ಗುಡಿಸಿದ್ದು ಬರೀ ಮುಂದೆ ಅಷ್ಟೇ ಡೆಕೋರೇಷನ್ ಹತ್ರನ. ಇವಾಗ ಎಲ್ಲನೂ ನೀಟಾಗಿ ಜೋಡಿಸಿಟ್ಟು ಒಂದು ಕಡೆಯಿಂದ ನೀಟಾಗಿ ಎಲ್ಲ ಕಸನೂ ಎತ್ತಿಟ್ಟೆ. ಆ್ಯಂಡ್ ಟೇಬಲ್ ಕೂಡ ಅಲ್ಲೇ ಇತ್ತು, ಆ ಟೇಬಲ್ನು ಒಳಗೆ ಹಾಕಿ ನೀಟಾಗಿ ಒಂದು ಕಡೆಯಿಂದ ಎಲ್ಲ ಕಸನೂ ಗುಡಿಸಿ ಎತ್ತಿಕ್ಕಿ ವಾಪಸ್ಸು ಎಲ್ಲ ರೂಮ್ನ ನೀಟಾಗಿ ರೆಡಿ ಮಾಡಿ ಮತ್ತೆ ಬಂದೆ. ಎಲ್ಲ ಕ್ಲೀನಿಂಗ್ ಸಹ ಮುಗೀತು. ನೋಡ್ಬೋದು ಬೇವ್ರಾಗಲೇ ಎಲ್ಲ ಕಡೆಯಿಂದ ಸುರಿತಾ ಇದೆ. ಯಾಕೆ ಅಂತಂದರೆ ಮೇಲ್ಗಡೆ ಸೀಟ್ ಆಗಿರೋದ್ರಿಂದ ಮಧ್ಯಾಹ್ನ ಹೊಡೆದಿರೋ ಬಿಸಿಲಿಗೆ ಫುಲ್ ಮುಖ ಎಲ್ಲ ಆಗಲೇ ಸೆಕೆಗೆ ಬೆವರು ತೋಗ್ತಾ ಇದ್ದೀನಿ. ಇನ್ನು ಕೊನೆಯ ಕೆಲವು ಕ್ಷಣಗಳಷ್ಟೇ. ಏನಕ್ಕೆ ಅಂತಂದರೆ ಮತ್ತೆ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ನಿಮಗೆ ಒಂದು ಸಲ ರೌಂಡ್ ಹೆಂಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಒಂದು ಸಿನಿಮ್ಯಾಟಿಕ್ಕಾಗಿ ಒಂದು ವ್ಯೂ ಕೊಡ್ತೀನಿ ಬನ್ನಿ. ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇವರಿಬ್ಬರು ಅಪ್ಪ ಅಮ್ಮ. ಯಾಕೆ ಅಂತಂದರೆ ಖುಷಿ ಹುಟ್ಟೋ ಟೈಮಿಗೆ ಅಪ್ಪ ಇರಲಿಲ್ಲ, ಹೌದು, ಬಟ್ ಅಮ್ಮ ಇದ್ದರು. ಅಮ್ಮಂಗೆ ಹೆಣ್ಮಕ್ಳು ಅಂತಂದರೆ ತುಂಬಾ ಇಷ್ಟ. ಅದು ಯಾರದೇ ಆಗಲಿ ಏನೇ ಆಗಲಿ ಅವ್ರು ಹೆಂಗೆ ಇರಲಿ, ಬಟ್ ಹೆಣ್ಮಕ್ಳು ಅಂತಂದರೆ ಅಮ್ಮನಿಗೆ ತುಂಬಾ ಖುಷಿ ಇತ್ತು. ಆ್ಯಂಡ್ ಅಮ್ಮನಿಗೆ ಖುಷಿ ಬರ್ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ತುಂಬಾ ಆಸೆ ಇತ್ತು. ಏನಕ್ಕೆ ಅಂತಂದರೆ 1 ವರ್ಷದ್ದು ಮಾಡ್ತೀವಿ ಅಂತ ಅಕ್ಕ ಹೇಳಿದಾಗ ಸರಿ ಮಗ, ನಾನು 1 ವಾರ ಮುಂಚೆನೇ ಬಂದು ಅಲ್ಲಿ ಇರ್ತೀನಿ, ಆವಾಗ ಬೇಕಾದ್ರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಮಾಡೋಣ. ಇವರಿಬ್ಬರು ಇಂಪಾರ್ಟೆಂಟ್ ಇಲ್ಲೇ ಇರಬೇಕು ಆ್ಯಂಡ್ ಇಲ್ಲೇ ಇರ್ತಾರೆ ಕೊನೆವರೆಗೂ. ಈ ಹಾಲಿನ ಲೈಟ್ ಆಫ್ ಆಯಿತು ಅಂತಂದರೆ ನೆಕ್ಸ್ಟು ಒಟ್ಟಿಗೆ ಬರೋದೇ ಅಕ್ಕನ ಸಮೇತ, ಅಕ್ಕ ಖುಷಿ ಮಾಮ ಎಲ್ಲರೂ ಒಟ್ಟಿಗೆ ಬಂದು ಈ ಹಾಲಿಗಳಿಗೆ ಬರ್ತೀವಿ. ಎಲ್ಲಿವರೆಗೂ ಡೋರ್ನ ಲಾಕ್ ಮಾಡ್ಕೊಂಡು ಕೀನ ನನ್ನ ಹತ್ರನೇ ತೊಗೊಂಡು ಹೋಗ್ತೀನಿ. ಸೊ ಬನ್ನಿ ಫೈನಲ್ ಶಾಟ್ ನಿಮಗೆ ತೋರಿಸ್ಬಿಡ್ತೀನಿ ಹೆಂಗಿದೆ ಅಂತ. ಅಲ್ಲಿ ಒಳಗೆಲ್ಲ ಮುಗೀತು, ಡೆಕೋರೇಷನ್ ಎಲ್ಲ ಮುಗಿಸಿ ಬೀಗ ಹಾಕೊಂಡು ನಾನೇ ಬಂದ್ಬಿಟ್ಟೆ. ಈಗ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಕೇಕ್ ತರಕ್ಕೆ ಹೋಗ್ಬೇಕಿತ್ತು. ಕೇಕ್ ತರೋಕ್ಕೆ ಕರೆಕ್ಟಾಗಿ ಇವಾಗ ಟೈಮ್ ಬಂದು 7 ಗಂಟೆ, ಅದಕ್ಕೋಸ್ಕರನೇ ಇವಾಗ ಬಂದ್ವಿ. ಯಾಕೆ ಅಂತ ಅಂದರೆ ಕೇಕ್ ನಾವು ಒಂದು ಸ್ವಲ್ಪ ಮುಂಚೆನೇ ತೊಗೊಂಡು ಬಂದುಬಿಟ್ವಿ ಅಂದರೆ ಅದೆಲ್ಲ ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಕ್ಕಂದರೆ ಪೇಸ್ಟ್ರಿ ಮಾಡಿಸಿರೋದಲ್ವ,
ಅದಕ್ಕೋಸ್ಕರನೇ ಲೇಟಾಗೆ ತೊಗೊಂಬರೋಣ ಸ್ಟಾರ್ಟ್ ಆಗೋಕ್ಕೆ. ಇನ್ನೊಂದು 10-15 ನಿಮಿಷ ಇದೆ ಅಂತ ತೊಗೊಂಬಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಇದು ಮಾಡಿದ್ವಿ. ಸೊ ಬನ್ನಿ ಹೋಗಿ ಪಟ್ಟಂತ ಕೇಕ್ ಮಾಡುವ. ಕೇಕ್ ಸೊ ಕೇಕ್ ಆರ್ಡ್ರಿಗೆ ಹೇಳಿದ್ವಲ್ಲ 10 ನಿಮಿಷ ಅಂತೆ. 10 ನಿಮಿಷ ಆಗ್ತಿದ್ದಂಗೆ ಕೇಕ್ ತೊಗೊಂಡು ಹೋಗೋದು. ರಕ್ಷಿತ್ನ ಕರ್ಕೊಂಬಂದೆ ಏನಕ್ಕೆ ಅಂತಂದರೆ ಕೇಕನ್ನು ಒಬ್ಬನೇ ತೊಗೊಂಡು ಹೋಗೋದಕ್ಕಾಗಲ್ಲ, ಅದಕ್ಕೆ ರಕ್ಷಿತ್ನ ಕರ್ಕೊಂಬಂದೆ. ನಾವೇನೋ ಸಾಹಸ ಮಾಡೋಕ್ಕೆ ಹೋಗಿ ಬೈಕಲ್ಲಿ ಆಮೇಲೆ ಉಳ್ಡ್ಗಿಳ್ಡ್ಕೊಂಡ್ರೆ ಅಂತ. ಕುಶಿಮಾ ಬರ್ಡೇ ಕೇಕ್ ಅಲ್ಲಿ ರೆಡಿ ಆಗ್ತಾ ಇದೆ. ಅಂಕಲ್ ಇದೊಂದು ಕೊಡಿ. ಹಾಂ ಸರಿ. ನಾನು ಅಲ್ಲಿ ಹೋಗಿ ಬೇಕ್ರಿ ಹತ್ರ ಲಿಟ್ರಲಿ ಇಲ್ಲ ಅಂತಂದ್ರೆ 45 ನಿಮಿಷ ಆಯಿತು. 7 7:45 ಗಂಟೆ ವೆಯ್ಟ್ ಮಾಡಿಸಿದ್ದಾರೆ. ಕೇಕ್ ಆಗಿರೋದು ನಾನು ಹೇಳಿದ್ದೀನಿ 1 ಇಯರ್ ಬರ್ಡೇ ಅಂತ ಅಂದ್ಬಿಟ್ಟು. ನಾನು ಎಕ್ಸಾಂಪಲ್ ನೆನೆ ಕೇಕ್ ಫೋಟೋ ತೋರಿಸಿದ್ನಲ್ಲ, ಅದು 2 ಅಂತ ಇತ್ತು ಅಂತ ಅಂದ್ಬಿಟ್ಟು ಅವರು 2 ಅಂತಲೇ ಬರ್ಕೊಂಡಿದ್ದಾರೆ. ಅಷ್ಟು ಹೇಳಿದ್ದೀನಿ. ನಮಗೆ ಸಿಟ್ಟು ಮಾಡ್ಕೊಳಕ್ಕೆ ಬರಲ್ಲ. ನಾವು ಸಿಟ್ಟು ಮಾಡ್ಕೊಂಡ್ರು ಹಂಗೆ ಸುಮ್ಮನೆ ಸೈಲೆಂಟ್ ಆಗಿಬಿಟ್ಟು ಅಲ್ಲಿ ಮಾತು ಆಡ್ಸೋಕೆ ಹೋಗಲ್ಲ, ಹಂಗೆ ವಾಪಸ್ ಬಂದ್ಬಿಡ್ತೀನಿ. ನನಗೆ ಅದೊಂದು ಕ್ಯಾರೆಕ್ಟರ್ ನಂದದು. ಟೈಮ್ ಒಂದು ಆಲ್ರೆಡಿ 8:22 ಆಗಿದೆ. ನಮ್ಮದೇನು ಇದಿಲ್ಲ, ಕೇಕ್ ಕೊಡೋರ್ದು ಸ್ವಲ್ಪ ಡಿಲೇ ಆಯಿತು ಅವ್ರದ್ದು. ಇದು ಕುಶಿಮಾ ಅದು ಫಸ್ಟ್ ಇಯರ್ ಬರ್ತಡೇ ಕೇಕ್. ಚೆನ್ನಾಗಿದೆ. ಚೆನ್ನಾಗಿದೆಲ್ಲ. ಓಕೆ, ಲೆಟ್ಸ್ ಕೀಪ್ ಇಟ್ ಲೈಕ್ ದಿಸ್. ಅಲ್ಲ ಕೇಕ್ ಎಲ್ಲ ಸೆಟ್ ಮಾಡಾಯಿತು. ಒಟ್ಟು ಸೆಟಪ್ ಎಲ್ಲ ರೆಡಿ ಆಯಿತು. ಅಕ್ಕಗೆ ಹೇಳಿ ಬಂದೆ, ಅಕ್ಕ ಮೇಲೆ ಬನ್ನಿ ಅಂತ ಹೇಳ್ಬಿಟ್ಟು. ಇವಾಗ ಇನ್ನೇನು ಸ್ವಲ್ಪ ಹೊತ್ತರಲ್ಲಿ ಅಕ್ಕ, ಖುಷಿ, ಮಾಮ ಎಲ್ಲರೂ ಯಾರ್ಯಾರು ಬಂದಿದ್ದಾರೋ ಎಲ್ಲರೂ ಒಟ್ಟಿಗೆ ಮೇಲೆ ಬರ್ತಾರೆ. ಸೊ ಅವ್ರು ಬರೋಷ್ಟೊತ್ತಲ್ಲಿ ಎಲ್ಲ ಈ ಲೈಟಿಂಗ್ಸ್ನ ಆನ್ ಮಾಡಿಬಿಡೋಣ. ಅಕ್ಕ ಬರೋ ಮೂಮೆಂಟ್ನ ಕ್ಯಾಪ್ಚರ್ ಮಾಡೋದಕ್ಕೆ ಇಲ್ಲಿ ಒಂದು ಕ್ಯಾಮ್ರಾದಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ನಾನು ಹಿಂದೆ ಹೋಗಿ ಲೈಟ್ ಆನ್ ಮಾಡ್ತೀನಿ. ಇದು ಫುಲ್ಲು ಲೈಟ್ ಆಫ್ ಮಾಡ್ತೀನಿ, ಆಮೇಲೆ ಒಟ್ಟಿಗೆಲ್ಲ ಏನು ಆನ್ ಮಾಡ್ತೀನಿ. ಸೊ ಅಕ್ಕ ಬಂದರು. ಸೊ ಅಕ್ಕ ಇನ್ನೇನು ಬರ್ತಾರೆ ಅಂದ್ಕೊತೀನಿ. ನಾನು ಈ ರೂಮಿಂದ ಲೈಟ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಅವ್ರು ಅಲ್ಲಿದ್ದಾರೆ. ಸೊ ಓಪನ್ ಮಾಡ್ತವ್ರೆ. ನಾನು ಹಾಕ್ತೀನಿ. Happy birthday to you. Happy birthday to you. Happy birthday to you. Kushima, happy birthday to you. Kushima birthday. Happy birthday. Happy birthday, boy. Thank you. Thank you, boy. Okay. Happy birthday.
birthday to you. Happy birthday to you. Happy birthday, happy birthday, happy birthday to you. Happy birthday, Kushi. Oh. ಇದು ಸೊ ಕೊಡುವ ಗಿಫ್ಟನ್ನು ಅಕ್ಕಂಗೆ ಹೋಗಿ ಕೊಟ್ಟು ಆಮೇಲೆ ಅಕ್ಕನ ಸರ್ಪ್ರೈಸ್ ಫೇಸ್ ನೋಡುವ. ಇದು ಫೇಕು, ಫ್ರೆಂಡ್ಸ್ ಏನಿಲ್ಲ, ಲೈಕ್ ಮಾಡಿ ಅಷ್ಟೇ. ಅಕ್ಕ ಓಪನ್ ಮಾಡ್ಬೇಕಂತ ಬೇಗ ಬಾ. ಹೌದಾ? Surprise. ಈಗ ಚೆನ್ನಾಗಿದೆ ನೋಡಿ. ಅಷ್ಟೇ. ಬೇಡ ಬೇಡ ಅಕ್ಕ ಬೇಡ. ತಿನ್ನಿ. ಅಷ್ಟೇ. ಸ್ವಲ್ಪ ಊಟ ಮಾಡೋಣ. ಸೊ ಪ್ಯಾಕ್ ಮಾಡಕ್ ಆಗಿಲ್ಲ ಹಾಗೆ. ಇವಾಗ ಬೇಡ. ಕಟ್ ಮಾಡ್ಬಿಟ್ಟು ಮಾಡು. ಇವಾಗ ಮಾಡು. ಕ್ಯೂರಿಯಾಸಿಟಿ. ಲೋ ಎಲ್ಲದಕ್ಕೂ ಕಣ್ಣಲ್ಲಿ ನೀರು ಬರಿಸ್ತಾರ, ಎಲ್ಲದಕ್ಕೂ ಕಣ್ಣಲ್ಲಿ ನೀರು ಬರಿಸ್ತಾರ ನಮ್ಗೆ. ಇಲ್ಲ ನಾನು ನಿಜವಾಗ್ಲೂ ವೆರಿ ಥಾಟ್ಫುಲ್, ವೆರಿ ಥಾಟ್ಫುಲ್. ಅವ್ನು ಸೈಲೆಂಟ್ ಆಗಿ ಇದ್ಕೊಂಡೇ ಮಾಡ್ಬಿಡ್ತಾನೆ ಎಲ್ಲಾರು. ಯಾರದು ಯಾರು ಆಕ್ಚುಲಿ ಹಂಗ್ ಬರ್ಬೇಕಾಗಿತ್ತು ಅಂತ. ಸೊ ಸ್ವೀಟ್ ಸಕ್ಕತ್ತಾಗಿದೆ. ಇಲ್ಲಿ ಯಶೋಜಿ ಇಲ್ಲಿ ಏ, ಖುಷಿ ಪಾಪು ಖುಷಿ ಅಂತೆ. ಪಾಪುನಾ? ಖುಷಿ ಪಾಪು, ಅಮ್ಮ, ಅಣ್ಣ, ಇದು ಪಪ್ಪ, ಇದು ಅಜ್ಜಿ, ಇದು ತಾತ. ಸಡನ್ ಆಗಿ ನೋಡಿದ್ರೆ ಅದು ಬುದ್ಧಿ ಆಗಲ್ಲ, ನಮ್ ಜೊತೆನೆ ಇದಾರೆ ಅಂತ ಸಡನ್ ಆಗಿ ನೋಡಿದ ತಕ್ಷಣನೇ ವೆರಿ ಥಾಟ್ಫುಲ್, ವೆರಿ ನೈಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಅವನು ಅಳ್ತಾ ಇದ್ದಾನೆ, ಅವನು ಅಳ್ತಾ ಇದ್ದಾನೆ. ಅಳ್ಬಾರ್ದು ಚಿನ್ನಿ. ನಾನು ಅಕ್ಕನಿಗೆ ಗಿಫ್ಟ್ ಕೊಟ್ಟು ಸ್ವಲ್ಪ ಹತ್ತಿದ ತಕ್ಷಣ ಎಲ್ಲರೂ ಕೂಡ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು, ಒಬ್ಬೊಬ್ಬರೇ. ಅದಕ್ಕೇ ಮತ್ತೆ ನಾನೇ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡೆ. ದೊಡ್ಡಪ್ಪ, ಕೇಶು, ಚಾಂದಿ ಎಲ್ಲರೂ ಸ್ವಲ್ಪ ಎಮೋಷ್ನಲ್ ಆಗೋದ್ರು. ಅದಕ್ಕೋಸ್ಕರ ಮತ್ತೆ ನಾವು ಏನು ಅಷ್ಟು ಇದು ಮಾಡೋಕ್ಕೆ ಹೋಗಲಿಲ್ಲ. ನಾನು ಅದಕ್ಕೇ ಮತ್ತೆ ಹೋಗಿ ಖುಷಿ ಹತ್ರ ಆಟ ಆಡ್ಕೊಂಡಿದ್ದೆ, ಸೊ ದಟ್ ಎಲ್ಲರೂ ಮತ್ತೆ ನಗಲಿ ಅಂತ ಹೇಳಿ. ಇಲ್ಲಿ ಹೂವಾಗೆ ಕೇಕು, ಅಲ್ಲಿ ಇಲ್ಲಿ ಹ್ಯಾಪಿ ಬರ್ಡೇ ವಿಶ್ ಮಾಡಿದಕ್ಕೆ ಥ್ಯಾಂಕ್ ಯು ಹೂವಾ. ಬೆಂಗಳೂರು ಐತಿ, ಇಲ್ವೇ ನೋಡಿ ಅಡ್ಜಸ್ಟ್ಮೆಂಟ್. ಇದು ಮಾತ್ರ ಅಡ್ಜಸ್ಟ್ಮೆಂಟ್, ಇದೆಲ್ಲ ಪಕ್ಕ. ಇಲ್ಲ ಅಮ್ಮಂದು ಅಡ್ಜಸ್ಟ್ಮೆಂಟೇ. ಎರಡು ಅಡ್ಜಸ್ಟ್ಮೆಂಟ್ ನಮ್ ಮಾತ್ರ ಇತ್ತು ಫ್ಯಾಮಿಲಿ. ಇವಾಗ ಇವ್ರದ್ದು ಸ್ವಲ್ಪ ಅಡ್ಜಸ್ಟ್, ಇದು ಗೊತ್ತಾಗ್ತದೆ. ಅಂದ್ರೆ ಸಡನ್ ಆಗಿ ನೋಡಿದ್ರೆ ಗೊತ್ತಾಗಲ್ಲಮ್ಮ. ನಿಮಗೇನಾರ ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್ ಬಾಯ್.